ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಪರಮ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ವೈಷ್ಣವ್ಗೆಲ್ಲ ವಿಚಾರ ಗೊತ್ತಾಗುತ್ತೆ. ಆಗ ಕಾವೇರಿ ಹೇಳ್ತಾಳೆ, ಪುಟ್ಟ ನೀನು ವೀಡಿಯೋ ನೋಡಿ ಎಲ್ಲ ಈ ರೀತಿ ಮಾತಾಡ್ತಾ ಇದೆಯಾ ಅಲ್ವಾ ಅಂದಾಗ, ನಾನು ಯಾವ ವೀಡಿಯೋನೂ ನೋಡಿಲ್ಲಮ್ಮ, ನೀನು ಎಲ್ಲ ಹೇಳಬೇಕಾದ್ರೆ ಅವಳು ರೆಕಾರ್ಡ್ ಮಾಡ್ಕೊಬೇಕಾದ್ರೆ ಎಲ್ಲ ನಾನು ನೋಡಿದೆ, ನೀನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ, ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಎಲ್ಲರಿಗೂ ನೀನು ಮೋಸ ಮಾಡಿಬಿಟ್ಟೆ ಅಮ್ಮ, ನೀನೆಷ್ಟು ನಾನು ನಂಬಿದ್ದೆ ಅಂತ ಹೇಳಿ ಅವಳು ತಪ್ಪನ್ನ ಎತ್ತಿ ಆಡ್ತಾನೆ. ಆಮೇಲೆ ಎಲ್ಲರೂ ಮನೇಲಿ ಎಲ್ಲರೂ ಚೆನ್ನಾಗಿ ಬೈದಾಗ, ನನಗಂತೂ ಇನ್ನು ಪುಟ್ಟ ನೀನೇ ನನ್ನ ನಂಬಲಿಲ್ಲ ಅಲ್ಲ, ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಹಿಂದೆ ಸರಿತಾ ಇರಬೇಕಾದ್ರೆ ಬೆಟ್ಟದಿಂದ ಲಕ್ಷ್ಮಿ ಹೇಳ್ತಾಳೆ, ವೈಷ್ಣವ್ ಆಗಿದ್ದಾಗೋಗಲಿ, ನೀವು ಅವರನ್ನು ಸಮಾಧಾನ ಮಾಡಿ ನಿಧಾನವಾಗಿ ಮಾತಾಡ್ಬೇಕು ತಾನೆ ಅಂತ ಹೇಳಿದಾಗ, ನಿಧಾನವಾಗ ನೀವು ಇಷ್ಟು ಒಳ್ಳೆಯವರಾಗಿದ್ದಕ್ಕೆ ಮಹಾಲಕ್ಷ್ಮಿ ನಿಮಗೆ ಅಮ್ಮ ಈ ರೀತಿ ಎಲ್ಲ ಕಾಟ ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಆದರೆ ಹಾಗೆ ಕಾವೇರಿ ಹೋಗ್ತಾ ಹಿಂದೆ ಬಿದ್ದೋಗ್ಬಿಡ್ತಾಳೆ. ಹಾಗೆ ಅವಳು ಸತ್ತೋಗ್ತಾಳೆ ಅಂತ ಹೇಳಿ ತೋರಿಸ್ತಾರೆ. ಆಮೇಲೆ ಮನೇಲೆಲ್ಲ ಇದು ಮಾಡಬೇಕಾದ್ರೆ ಅವರಮ್ಮ ಹೇಳ್ತಾಳೆ, ನೋಡು ಇವಳು ಮಾಡ್ಕೊಂಡಿದ್ದು ನೆಟ್ಟಿಗೆ ಇದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳಿ ಮನೆಯವರೆಲ್ಲ ಬೇಜಾರು ಮಾಡ್ಕೊಂಡಿರ್ತಾರೆ. ಈ ಕಡೆ ಕೀರ್ತಿ, ನಾನು ಊರು ಬಿಟ್ಟು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇರ್ತಾಳೆ. ಅವ್ರ ತಾಯಿ ಬಂದು, ಏನು ಮಾಡ್ತಾಯಿದ್ದೀಯ ಕೀರ್ತಿ ನೀನು, ಈಗ ಯಾಕೆ ಹೋಗೋದು ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಇಲ್ಲಿದ್ದರೆ ಸರಿ ಹೋಗಲ್ಲ, ಇದರಿಂದ ಲಕ್ಷ್ಮೀ ವೈಷ್ಣವ್ ಜೀವನವೂ ಸರಿ ಹೋಗಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ನೀನು ಮಾಡ್ತಾ ಇರೋದು ತಪ್ಪು ಕೀರ್ತಿ, ನೀನು ಲಕ್ಷ್ಮಿಗೆ ವಿಷಯ ಹೇಳಿದ್ಯಾ ಅಂತ ಹೇಳಿದಾಗ ತಲೆ ಮೇಲೆ ಕೈ ಇಟ್ಕೊಂಡು, ಅಮ್ಮ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ವಿಚಾರ ನೀನು ಹೇಳಬಾರ್ದು ಅಂತ ಹೇಳಿ ಭಾಷೆ ತೆಗೆದುಕೊಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.